ದೇವರೊಣಗಳು ಹೇಳ್ತೀನಿ, ನಂಗೆ ಆತರ ವಿಡಿಯೋಸ್ ಮಾಡಕ್ ಬರಲ್ಲ. ಬಟ್ ಸ್ಯಾಡ್ಲಿ ಅದೇ ಹೈ ಎಂಗೇಜಿಂಗ್ ವಿಡಿಯೋಸ್ ಯಾವ್ದು ಅಂದ್ರೆ ಈಟ್ ದಿಸ್ ಕ್ವಿಕ್ ಬ್ರೇಕ್ಫಾಸ್ಟ್ ಮೀಲ್ ಫಾರ್ ಫ್ಯಾಟ್ ಲಾಸ್. ಓಟ್ ಮೀಲ್ ರೆಸಿಪಿ ತೋರಿಸ್ತಾರೆ, ಇನ್ನೊಂದೇನೋ ತೋರಿಸ್ತಾರೆ. ಸೊ ಫಸ್ಟ್ ಆಫ್ ಆಲ್ ದೇರ್ ಇಸ್ ನಥಿಂಗ್ ಲೈಕ್ ಫ್ಯಾಟ್ ಲಾಸ್ ರೆಸಿಪಿ ಅಥವಾ ಫ್ಯಾಟ್ ಲಾಸ್ ಬ್ರೇಕ್ಫಾಸ್ಟ್ ಅಂತ ಇಲ್ಲ, ಆಯ್ತಾ. ಎವ್ರಿಥಿಂಗ್ ಬಾಯ್ಸ್ ಡೌನ್ ಟು ಓವರ್ ಆಲ್ ಕ್ಯಾಲರಿ ಕೌಂಟ್, ಆಯ್ತಾ. ನಿಮ್ದು ಕ್ಯಾಲರಿ ಡಿಫಿಸಿಟ್ ಇದ್ರೆ ಮಾತ್ರ ನೀವು ಫ್ಯಾಟ್ ಲಾಸ್ ಆಗ್ತೀರಾ. ಒಂದು ಮೀಲ್ ಚೆನ್ನಾಗಿ ತಿನ್ನೋದ್ರಿಂದ ಅಥವಾ ಡೆಕೋರೇಟಿವ್ ಆಗಿ ಮಾಡಿ ತುಂಬಾ ರಿಚ್ ಆಗಿ ಅಥವಾ ತುಂಬಾ ಸಿಂಪಲ್ ಆಗಿ ಮಾಡೋದ್ರಿಂದ ಏನೂ ಆಗಲ್ಲ. ನಿಮ್ಮ ಎವ್ರಿ ಮೀಲ್ ಡಿಸೈಡ್ ಮಾಡುತ್ತೆ ನೀವು ಫ್ಯಾಟ್ ಲಾಸ್ ಆಗ್ತಿದ್ದೀರೋ ಅಥವಾ ಫ್ಯಾಟ್ ಗೈನ್ ಆಗ್ತಿದ್ದೀರೋ ಅಂತ. ಸೊ ಸ್ಟಾಪ್ ಬಿಲೀವಿಂಗ್ ಇನ್ ದಟ್ ಮಿತ್ಸ್ ದಟ್ ಒನ್ ಮೀಲ್ ತಗೊಂಡ್ಬಿಟ್ರೆ ಅಥವಾ ಒನ್ ಮೀಲ್ ನೀಟಾಗಿ ಮೇಂಟೈನ್ ಮಾಡ್ಬಿಟ್ರೆ ನಿಮ್ ಫ್ಯಾಟ್ ಲಾಸ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ದಟ್ಸ್ ಹೈಲಿ ಎಂಗೇಜಿಂಗ್ ವಿಡಿಯೋಸ್. ನೋಡ್ತೀನಲ್ಲ, ಆರಾಮಾಗಿ ಮಾಡ್ಬೋದು. 1 ಮಿಲಿಯನ್ 2 ಮಿಲಿಯನ್ ನೋಡುತ್ತೆ ಆ ವಿಡಿಯೋಸ್ಗಳು. ಸುಮ್ಮನೆ ಓಟ್ಸ್ ಮೀಲು ಫ್ರೂಟ್ಸ್ ಹಾಕ್ಬಿಟ್ಟು ಎಲ್ಲ ತೋರಿಸ್ಬಿಟ್ರೆ ಆಗುತ್ತೆ. ಬಟ್ ಅದೊಂದು ಮೀಲಿಂದ ಏನೂ ಆಗಲ್ಲ ಬ್ರೋ. ನೀವು ಓವರ್ ಆಲ್ ಕ್ಯಾಲರೀಸ್ನ ಟ್ರ್ಯಾಕ್ ಮಾಡಬೇಕು. ನಿಮ್ಮ ಬಾಡಿಗೆ ಅನುಗುಣವಾಗಿ ಪ್ರೋಟೀನು, ಕಾರ್ಬ್ಸ್, ಫ್ಯಾಟು ಇಡಬೇಕು, ಆಯ್ತಾ. ರಿಕ್ವೈರ್ಡ್ ಆಕ್ಟಿವಿಟಿ ಮಾಡಬೇಕು, ವೇಟ್ ಟ್ರೈನಿಂಗ್ ಮಾಡಬೇಕು, ಸ್ಟೆಪ್ ಕೌಂಟ್ ಮಾಡಬೇಕು, ಸ್ಲೀಪು, ವಾಟರ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಇಷ್ಟರಿಂದ ಮಾತ್ರ ನಿಮ್ ಫ್ಯಾಟ್ ಲಾಸ್ ಸಾಧ್ಯ. ಐ ಹೋಪ್ ಇಟ್ ಹೆಲ್ಪ್ಸ್.